ನೀವು ಕರ್ನಾಟಕದಿಂದ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಜನತಾದಳ ಕೂಡ ಜನತಾ ಪರಿವಾರ, ಆಗಿನ ಕಾಲದಲ್ಲಿ ಜನತಾ ಪರಿವಾರ ಅತ್ಯಂತ ದೊಡ್ಡ ಸಂಘಟನೆ ಇಡೀ ದೇಶಾದ್ಯಂತ. ಕರ್ನಾಟಕ ಇರ್ಬೋದು, ಬಿಹಾರ ಇರ್ಬೋದು, ಒಡಿಶಾ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಭಾಗದಲ್ಲಿರ್ಬೋದು ತುಂಬ ಸ್ಟ್ರಾಂಗ್ ಆಗಿದ್ದಂಥದ್ದು. ಕರ್ನಾಟಕದ ರಾಜಕಾರಣದ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತಾರೆ, ಏನಾದ್ರು ಮಾಹಿತಿ ಕೇಳ್ತಾರಾ ನಿಮ್ಮ ಹತ್ರ? ಆ ರೀತಿಯಂಥ ಚರ್ಚೆ ಆಗಿದೆಯಾ? ದೇಶದ ರಾಜಕಾರಣ ಅಂತ ಬಂದಾಗ ರಾಜ್ಯದ ವಿಚಾರಗಳು ತಿಳ್ಕೊಂಡಿದ್ದಾರಾ? ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೇನೆ, ಹೌದು. ಅಲ್ಲಿದ್ದು ಭಾಳಷ್ಟು ವರ್ಷ ಅಲ್ಲಿ ಇದ್ದೆ ಕೂಡ. ನನಗೆ ಇಡೀ ಜಗತ್ತಿನ ಎಲ್ಲ ಮನುಷ್ಯ ಕುಲ ಒಂದೇ. ನನಗೆ ಇತ್ತೀಚೆಗೆ ಯಾರೊಬ್ಬರು ನನ್ನ ಹತ್ರ ಈ ಥರ ಕ್ವೆಶ್ಚನ್ ಕೇಳಿದರು, ನಿಮಗೆ ಇಲ್ಲಿ ಕನ್ನಡದ ಬಗ್ಗೆ ಮತ್ತು ನಿಮ್ಮದು ಭಾಷೆ ತುಳು ಇದ್ರ ಬಗ್ಗೆ ನಿಮಗೆ ಪ್ರೇಮ ಅಂತ ಹೇಳಿದರು. ನನಗೆ ಅದರ ಉತ್ತರ ನಾನು ಇಷ್ಟರಲ್ಲೇ ಕೊಟ್ಟೆ. ಏನು ಇವತ್ತಿನ ದಿವಸ ಏನು ನಾನು ಇಷ್ಟು ವರ್ಷಗಳ ಹಿಂದೆ ರಾಜಕೀಯವನ್ನು ನೋಡ್ತಾ ಇದ್ದೇನೆ, ಇದರ ಬಗ್ಗೆ ನಾನು ಏನು ಹೇಳಿದೆ ಅಂದರೆ, ಜನರು ರಾಜಕಾರಣಿಗಳ ಹಂಗಿನಲ್ಲಿ ಜನರು ಇರಬೇಕು. ಜನತೆ ರಾಜಕಾರಣಿಗಳ ಹಂಗಿನಲ್ಲಿ ಇರಬಾರ್ದು ಅಂಥೇಳಿ. ಅಂದರೆ ದೇಶದ ಭಾಳಷ್ಟು ಪ್ರದೇಶದಲ್ಲಿ ನಾನು ಏನು ನೋಡ್ತಾ ಇದ್ದೆ, ಎಲ್ಲ ಕಡೆ ನೋಡ್ತಾ ಇದ್ದೇನೆ. ಏನಂದರೆ ಜನರು ರಾಜಕೀಯದ MLAಗಳ ಹತ್ರ, MP ಗಳ ಹತ್ರ ಹಣ ತಗೊಳ್ತಾರೆ. ಅವರು ವೈಯಕ್ತಿಕ ಕೆಲಸಕ್ಕೋಸ್ಕರ, ಅವರು ಸಾಮಾಜಿಕ ಕೆಲಸವನ್ನು ಮಾಡಿಕೊಳ್ಳಿಕ್ಕೋಸ್ಕರ ರಾಜಕಾರಣಿಗಳ ಹತ್ರ ಹೋಗಲಿ. ಆದರೆ ತಮ್ಮ ಮನೆಯಲ್ಲಿ ಮನೆ ಕಟ್ಟಲಿಕ್ಕೋಸ್ಕರ ಆಗಲಿ, ಇನ್ನೊಂದು ವಿಷಯಕ್ಕೋಸ್ಕರ ಆಗಲಿ ರಾಜಕಾರಣಿಗಳ ಹತ್ರ ಹಣ ತಗೊಳ್ಳೋದು, MLAಗಳ ಹತ್ರ ಆಗಲಿ MP ಗಳ ಹತ್ರ ಏನು ಹಣ ತಗೊಳ್ಳೋದು, ಇದು ಸರಿಯಲ್ಲ. ಇದು ಎಜುಕೇಟೆಡ್ ಯಾವ ಜನರ ಬಗ್ಗೆ ನಾವು ಎಜುಕೇಷನ್ ಬಗ್ಗೆ ನಾವು ಮಾತಾಡ್ತೇವೆ. ಎಜುಕೇಷನ್ ಜಾಸ್ತಿ ಆದರೆ ಕರಪ್ಷನ್ ಇರುವುದಿಲ್ಲ ಅಂಥೇಳಿ. ನಾನು ಈ ಥರದ್ದು ಕೂಡ ನೋಡಿದೆ. ಎಲ್ಲಿ ಎಜುಕೇಷನ್ ಜಾಸ್ತಿ ಇದೆ ಆ ಜಾಗದಲ್ಲಿ ಕೂಡ ನಾನು ನೋಡಿದ್ದೇನೆ. ಜನರು MLAಗಳ ಹತ್ರ ವರ್ಷ ಇಡೀ ಅವರು ಹಣಕ್ಕೋಸ್ಕರ MLAಗಳ ಹತ್ರ ಹೋಗ್ತಾರೆ. ಈ MLAಗಳ ಹತ್ರ MP ಗಳ ಹತ್ರ ಹಣಕ್ಕೋಸ್ಕರ ಹೋದರೆ ಆ MLAಗಳು ಅವರು ಮುಂದಿನ ಇಲೆಕ್ಷನ್ ಗೆಲ್ಲಬೇಕಾದರೆ ಅವರು ಪುನಃ ಅದೇ ದಾರಿ ಹಿಡಿತಾರೆ, ಹಣ ಮಾಡುವಂಥದ್ದು ದಾರಿಗೆ ಹಿಡಿತಾರೆ. ಸೊ ಅದಕ್ಕೋಸ್ಕರ ನಾವು ಯಾವುದೇ ಭಾಷೆದ ಬಗ್ಗೆ ಆಗಲಿ ಅಥವಾ ಊರಿನದ ಬಗ್ಗೆ ಆಗಲಿ, ನನಗೆ ಎಲ್ಲ ಇಡೀ ಜಗತ್ತಿನ ಎಲ್ಲ ಜಾಗ ಒಂದೇ. ಅದಕ್ಕೋಸ್ಕರ ಮುಖ್ಯವಾಗಿ ಏನಾಗಬೇಕಾಗಿದೆ ಅಂತ ಹೇಳಿದರೆ, ಜನರು ಈ ವಿಷಯವನ್ನು ಮನವರಿಕೆ ಮಾಡಿಕೊಳ್ಬೇಕು. ತಾವು ರಾಜಕಾರಣಿಗಳ ಹಂಗಿನಲ್ಲಿ ನಾವು ಇರಬಾರ್ದಂತ ಹೇಳಿ. ಆವಾಗ ಇಡೀ ದೇಶ ಮತ್ತು ಜಗತ್ತಿನಲ್ಲಿ ಎಲ್ಲ ಸರಿ ಹೋಗಲಿಕ್ಕೆ ಶುರುವಾಗ್ತದೆ. ನೀವು ಕರ್ನಾಟಕದಲ್ಲೇ ಇದ್ದವರು, ಕರ್ನಾಟಕದ ಜನತಾದಳದ ಕಾರ್ಯಕರ್ತರಾಗಿ ಕೆಲಸ ಮಾಡಿದವರು, ಅಲ್ಲಿನ ಟ್ರೈನಿಂಗ್ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದವರು. ಕರ್ನಾಟಕದಲ್ಲೂ ಕೂಡ ಜನತಾದಳ ತುಂಬ ಪ್ರಬಲವಾಗಿದ್ದಂಥದ್ದು. ಈಗ ಬೇರೆ ಕತೆ. ನೀವು ಕರ್ನಾಟಕದಲ್ಲೇ ರಾಜಕಾರಣ ಮಾಡ್ಬೋದಾಗಿತ್ತಲ್ಲ ಸರ್, ಇಲ್ಲಿ ದೂರದ ಬಿಹಾರಕ್ಕೆ ಬಂದು ಹೇಗೆ ರಾಜಕಾರಣಿ ಆದ್ರಿ? ನಂದು ಕರ್ನಾಟಕದಲ್ಲಿ ನಾನು ಇರುವಾಗ ಆ ಹೊತ್ತಿನಲ್ಲಿ ನಾನು ನಿಮಗೆ ಹೇಳಿದೆ 91ನೇ ಇಸ್ವಿಯಲ್ಲಿ ಏನು ನರಸಿಂಹರಾವ್ ಅವರ ಸರ್ಕಾರ ಬಂತು. ಮನಮೋಹನ್ ಸಿಂಗ್ ಅವರು ವಿತ್ತ ಮಂತ್ರಿ ಆದರು. ಅವರು ಏನು ಇಕನಾಮಿಕ್ ಪಾಲಿಸಿಯನ್ನು ಶುರು ಮಾಡಿದರು. ಆ ಇಕನಾಮಿಕ್ ಪಾಲಿಸಿದು ವಿರುದ್ಧ ಜಾರ್ಜ್ ಫರ್ನಾಂಡಿಸ್ ಏನು ಕ್ಯಾಂಪೇನ್ ಏನು ಶುರು ಮಾಡಿದರು. ನಾನು ಆ ಕ್ಯಾಂಪೇನ್ನಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ. ಆ ಹೊತ್ತಿನಲ್ಲಿ ನಾನು ಇದ್ದ ಪಾರ್ಟಿನೇ ನಮ್ಮ ಪಾರ್ಟಿಯ ಒಂದು ಸ್ಟೇಟ್ನಲ್ಲಿ ನಮ್ಮ ಸರ್ಕಾರ ಇತ್ತು. ಆ ಸ್ಟೇಟ್ನಲ್ಲಿ ನಮ್ಮದೇ ಸ್ಟೇಟ್ನ ಮುಖ್ಯಮಂತ್ರಿ ಏನು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂದಾಗ ಅದರ ವಿರುದ್ಧ ನಮಗೆ ಹೋರಾಟ ಮಾಡಬೇಕಾಯಿತು. ಆ ಕಾರಣಕ್ಕೋಸ್ಕರ ನಾವು ಏನು ಪಾರ್ಟಿ ಜನತಾದಳದಿಂದ ಹೊರಗಡೆ ಬಂದ್ವಿ. ಆ ಹೊರಗಡೆ ಬಂದವರಲ್ಲಿ ಮುಖ್ಯವಾಗಿ ಹೆಚ್ಚಿನವರು ಬಿಹಾರ್ನವರು. 10 ಜನ ಲೋಕಸಭಾ ಮೆಂಬರ್ಸ್ ಬಿಹಾರ್ನವರು, 3 ಜನ UP ಅವರು, ಇನ್ನೊಂದು ರಬೀರ್ ರೇ ಒರಿಸ್ಸಾದವರು ಫಾರ್ಮರ್ ಸ್ಪೀಕರ್ ಅವರು ಕೂಡ ಇದ್ದರು. ಆ ಕಾರಣಕ್ಕೋಸ್ಕರ ನಾನು ಆನಂತರ ಮುಂದಿನ 14 ವರ್ಷ ಡೆಲ್ಲಿಯಲ್ಲಿ ಇದ್ದೆ. ಡೆಲ್ಲಿಯಲ್ಲಿ ನನಗೆ ಹೆಚ್ಚಾಗಿ ನಮ್ಮದು ಪಾರ್ಟಿದು ಬೇಸ್ ಮುಖ್ಯವಾಗಿ ಬಿಹಾರ್ನಲ್ಲೇ ಇತ್ತು.
ಜಾರ್ಜ್ ಫರ್ನಾಂಡಿಸ್ ಅವರು ಕೂಡ 10 ಸಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ. ಅದರಲ್ಲಿ 9 ಸಲ ಅವರು ಲೋಕಸಭಾ MP ಇಲೆಕ್ಟ್ ಆಗಿದ್ದಾರೆ. 9 ಸಲ ಲೋಕಸಭಾ MP-ಯಲ್ಲಿ 8 ಸಲ ಅವರು ಬಿಹಾರ್ನಿಂದ ಅವರು ಇಲೆಕ್ಟ್ ಆಗಿರುವಂಥದ್ದು. 3 ಸಲ ನಲಂದಾದಿಂದ ಇಲೆಕ್ಟ್ ಆದರು, 5 ಸಲ ಮುಜಫರ್ಪುರಿಂದ ಇಲೆಕ್ಟ್ ಆದರು. ಪ್ರಥಮ ಬಾರಿಗೆ ಅವರು ಇಲೆಕ್ಟ್ ಆಗಿದ್ದದ್ದು ಮುಂಬೈನಲ್ಲಿ 67ನೇ ಇಸ್ವಿಯಲ್ಲಿ. ಸೊ ಈ ಕಾರಣಕ್ಕೂ ನಮ್ಮದು ಪಾರ್ಟಿ ಮುಖ್ಯವಾಗಿ ಇಲ್ಲಿ ಬಿಹಾರ್ನಲ್ಲಿ ನಮ್ಮದು ಪಾರ್ಟಿ ಇತ್ತು. ಈ ಕಾರಣಕ್ಕೋಸ್ಕರ ನನ್ನದು ಕೆಲಸ ಎಲ್ಲ ಇದಕ್ಕೆ ಸೀಮಿತವಾಗಿತ್ತು. ಈ ಕಾರಣ ನೀವು ರಾಜ್ಯಸಭಾ ಸದಸ್ಯರು ಕೂಡ ಆದ್ರಿ. ನಿತೀಶ್ ಕುಮಾರ್ ನಿಮ್ಮನ್ನು ರಾಜ್ಯಸಭಾ ಸದಸ್ಯರು ಹೇಗೆ ಆಯ್ಕೆ ಮಾಡಿದ್ರು? ಆ ಒಂದು ಗಳಿಗೆ, ಆ ಒಂದು ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡ್ಬೋದಾ? ಹೇಗೆ ಕರ್ನಾಟಕದಿಂದ ಬಂದು ಇಲ್ಲಿಗೆ ಪಾರ್ಟಿ ಕೆಲಸ ಮಾಡಿದ್ದಕ್ಕೆ ಕಾರ್ಯಕರ್ತರನ್ನ ಗುರುತಿಸಿದ್ರು ಅಂತೀರಾ? ಅವರು ಕಾರ್ಯಕರ್ತರನ್ನು ಗುರುತಿಸಿ ಅವರು ನನ್ನನ್ನು ಇದು ಮಾಡಿದರು, ಸೂಚನೆ ಮಾಡಿದರು ಪಾರ್ಟಿಗೆ ನನ್ನನ್ನು ರಾಜ್ಯಸಭಾಕ್ಕೆ ಕಳಿಸ್ಬೇಕಂತ ಹೇಳಿ. ನಾನು ಅದರ ಹಿಂದಿನ ದಿವಸ ರಾತ್ರಿ ನಮ್ಮ ಪಾರ್ಟಿಯದು ಒಬ್ಬರು ಮೆಂಬರ್ ಆಫ್ ಪಾರ್ಲಿಮೆಂಟ್ ತೀರಿ ಹೋಗಿದ್ದರು, ಲೇಟ್ ನೈಟು ತೀರಿ ಹೋದು. ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಬೆಳಿಗ್ಗೆ ನಾನು ಇದೇ ಬಿಲ್ಡಿಂಗ್ನಲ್ಲಿ ಕೆಳಗಡೆ ನಂದು ವಾಸಸ್ಥಾನ, ನಾನು ಕಳೆದ 14-15 ವರ್ಷದಿಂದ ಇದೇ ಜಾಗದಲ್ಲಿ ನಾನು ಉಳಿಯುವುದು. ನಾನು ಇಲ್ಲಿಂದನೇ ವೋಟರ್. ನಾನು ಕೂಡ 2009ರಿಂದ ನಾನು ಇಲ್ಲಿ ನನ್ನ ರೂಮಲ್ಲಿ ನಾನೇನು ಇದ್ದೆ ಪೇಪರ್ ಓದ್ತಾ. ಹೊತ್ತಿನಲ್ಲಿ 7:30 ಗಂಟೆಗೆ ನಿತೀಶ್ ಕುಮಾರ್ ಅವರು ಫೋನ್ ಬಂತು. ಎಲ್ಲಿದ್ದೀಯಾ ಅಂತ ಕೇಳಿದರು. ನಾನು ಇಲ್ಲಿ ಆಫೀಸ್ನಲ್ಲಿ ಪಟ್ನದಲ್ಲಿ, ನಾನು ಊರಿಗೆ ಹೋಗಿದ್ದೆ ಅಂತ ಅವ್ರು ನಾನು ಮಣಿಪುರಲ್ಲಿ ಇಲೆಕ್ಷನ್ಗೆ ಹೋಗಿದ್ದೆ ಅಂತ ಅವ್ರು ತಿಳ್ಕೊಂಡಿದ್ರು. ನಾನು ಹೇಳಿದೆ, ಮಣಿಪುರ ಇಲೆಕ್ಷನ್ ಇನ್ನೊಂದು 15 ದಿವಸ ಬಿಟ್ಟು ಹೋಗ್ತೇನೆ, ಈಗ ಇಲ್ಲಿದ್ದೇನೆ. ಹಾಗೆ ಸಾಯಂಕಾಲ ಅಡ್ಡಾಡಿಕೊಂಡು ಮನೆಗೆ ಬಾ ಅಂತ ಹೇಳಿದರು. ಸಂಜೆ ನಾನು 5:30ಗೆ ಹೋದೆ. 5:30ಗೆ ನಾನು ಹೋದಾಗ ಅವರು ಮತ್ತಿನ್ನೊಬ್ಬರು ಇಬ್ಬರು ಇದ್ದರು. ನನ್ನ ಹತ್ರ ಹೇಳಿದರು, ಒಂದು ವೇಕೆನ್ಸಿ ಬಂದಿದೆ, ನಿನ್ನನ್ನು ರಾಜ್ಯಸಭಾಕ್ಕೆ ಕಳಿಸ್ತೇನೆ ಅಂತೇಳಿ. ಅಷ್ಟೇ. ಅದರ ಮಧ್ಯದಲ್ಲಿ ಯಾರು ಹಿಂದಿನ ದಿವಸ ತೀರಿ ಹೋದರು ಅವರು ಡೆಡ್ ಬಾಡಿಯನ್ನು ನಮ್ಮ ಪಾರ್ಟಿಗೆ ತಗೊಂಡು ಬಂದಿದ್ದರು ಡೇ ಟೈಮಲ್ಲಿ, ಬೆಳಿಗ್ಗೆ 10:30-11 ಗಂಟೆಗೆ. ಆನಂತರ ಅವರದ್ದು ನಾವು ಅದ್ರ ಮೇಲೆಲ್ಲ ಹೂವೆಲ್ಲ ಹಾಕಿದ್ವಿ. ಆನಂತರ ಆ ಹೊತ್ತಿನಲ್ಲಿ ಕೂಡ ನನಗೆ ಇದ್ರ ಬಗ್ಗೆ ಏನು ಎಣಿಸಲೇ ಇಲ್ಲ. ಯಾವಾಗ ನಿತೀಶ್ ಕುಮಾರ್ ಅವರು ಹೇಳಿದರು, ನನಗೆ ಆಶ್ಚರ್ಯ ಆಯಿತು. ಸಡನ್ ನನ್ನನ್ನೇ ಅವರು ಇದು ಮಾಡಿದಂತೆ. ಭಾಳಷ್ಟು ಜನ ಇದ್ರ ಬಗ್ಗೆ ಲಾಬಿ ಮಾಡ್ತಾಯಿದ್ರು ಎಲ್ಲ. ಆದರೆ ನಿತೀಶ್ ಕುಮಾರ್ ಅವರು ನನ್ನನ್ನೇ ಅವರು ಪಾರ್ಟಿಗೆ ಸೂಚನೆ ಮಾಡಿದರು. ನಮ್ಮ ಪಾರ್ಟಿ ಅಧ್ಯಕ್ಷರು ಆವಾಗ ಲಲನ್ ಸಿಂಗ್ ಅವರಿದ್ದರು, ಅವ್ರದ್ದು ಕೂಡ ಅದು ಒಪ್ಪಿಗೆ ಇತ್ತು. ಮತ್ತು ಪಾರ್ಟಿಯ ಉಳಿದ ಲೀಡರ್ಗಳಿಗೂ ಕೂಡ ನನ್ನನ್ನೇ ಕಳಿಸ್ಬೇಕಂತ. 2ನೇ ಬಾರಿ ನೀವು ಲಾಬಿ ಮಾಡಲಿಲ್ವಾ ಸರ್? ಕೇಳಲಿಲ್ವಾ? ನಾನು ಯಾವತ್ತೂ ಕೂಡ ಯಾವುದೇ MP ಆಗೋದು ಬಿಡಿ, ಸಣ್ಣ ಪುಟ್ಟ ಯಾವುದು ಜನರಲ್ ಸೆಕ್ರೆಟರಿ ಆಗಲಿಕ್ಕಾಗಲಿ ಇನ್ನೊಂದಾಗಲಿ ನಾನು ಯಾವಾಗ ಕೂಡ ಕೇಳಲಿಲ್ಲ. ನಾನು ಈ ಪಾರ್ಟಿ ಏನೋ ಸ್ಥಾಪನೆ ಆಯಿತು, ಇದರ ನಾನು ಸ್ಥಾಪಕ ಜನರಲ್ ಸೆಕ್ರೆಟರಿ ಆಗಿದ್ದೆ JDUದು. ಈಗ ನಾನು ರಿಟರ್ನಿಂಗ್ ಆಫೀಸರ್, ಭಾಳಷ್ಟು ವರ್ಷ ಮಧ್ಯದಲ್ಲಿ ನಾನು ರಿಟರ್ನಿಂಗ್ ಆಫೀಸರ್ ಆಗ್ತೇನೆ. ರಿಟರ್ನಿಂಗ್ ಆಫೀಸರ್ ಆದರೆ ನಾನು ಪುನಃ ಜನರಲ್ ಸೆಕ್ರೆಟರಿ ಆಗಲಿಕ್ಕೆ ಆಗೋದಿಲ್ಲ. 3 ವರ್ಷ ಯಾವ ಹೊತ್ತಿನವರೆಗೆ ನಂದು ಪೀರಿಯಡ್ ಇರ್ತದೆ ರಿಟರ್ನಿಂಗ್ ಆಫೀಸರ್ ಇದು. ನಾನು ಆ ಕಾರಣಕ್ಕೋಸ್ಕರ ಆಗೋದಿಲ್ಲ. ಸೊ ನಾನು ಇದರ ಸ್ಥಾಪಕ ಜನರಲ್ ಸೆಕ್ರೆಟರಿಯಲ್ಲಿದ್ದೆ. ಯಾವತ್ತೂ ಕೂಡ ನಾನು ಸಣ್ಣ ಯುವ ಜನತಾದ ಟೈಮ್ನಿಂದ ಕೂಡ ಇವತ್ತಿನಿಂದ ಯಾವತ್ತೂ ಕೂಡ ನನಗೆ ಏನು ಮಾಡಿ ಅಂಥೇಳಿ ನಾನು ಕೇಳಲಿಲ್ಲ. ಪಾರ್ಟಿನೇ ನನ್ನನ್ನು ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಕೂಡ MP ಪ್ರಕಾಶ್ ಅವರು ನನ್ನನ್ನು ಆವಾಗ ಏನು ಆರ್ಗನೈಸ್ ಸೆಕ್ರೆಟರಿಯಾಗಿ ಮಾಡಿದರು. ಇವತ್ತಿನ ಕಾಲದಲ್ಲಿ ನೀವು ನೋಡಿದರೆ ಒಂದೊಂದು ಸ್ಟೇಟ್ ಪಾರ್ಟಿಯಲ್ಲಿ 150-200 ಆಫೀಸ್ ಬೇರರ್ಗಳಿರ್ತಾರೆ. ಆವಾಗ ಹೊತ್ತಿನಲ್ಲಿ ನಮ್ಮ ಪಾರ್ಟಿಯಲ್ಲಿ 6 ಜನ ಇದ್ದರು. 6 ಜನರಲ್ಲಿ 5 ಜನ ಜನರಲ್ ಸೆಕ್ರೆಟರಿ. 5 ಜನ ಜನರಲ್ ಸೆಕ್ರೆಟರಿಯಲ್ಲಿ ಒಂದು BR ಪಾಟೀಲ್, ಈಗ ಏನು ಕರ್ನಾಟಕದಲ್ಲಿ ಇದರದ್ದು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಇದ್ದಾರೆ, 5ನೇ ಟೈಮ್ MLA ಕೂಡ ಅವರು. ಇನ್ನೊಂದು ನಿಮ್ಮ ಕರ್ನಾಟಕದಲ್ಲಿ ಸ್ಪೀಕರ್ ಆಗಿದ್ದರು ರಮೇಶ್ ಕುಮಾರ್, ಅವರು MLA ಆಗಿದ್ದರು. ಇನ್ನೊಂದು ಸಮಾಜ್ ಸಿದ್ದಿಕಿ, ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದರು ಅವರು. ಇನ್ನೊಂದು ವೆಂಕಟೇಶ್, ಪೆರಿಯಾಪಟ್ಟಣದ್ದು ವೆಂಕಟೇಶ್, ಅವರು MLA ಆಗಿದ್ದರು. ಇನ್ನೊಂದು HK ಕುಮಾರಸ್ವಾಮಿ. 5 ಜನ ಜನರಲ್ ಸೆಕ್ರೆಟರಿ, ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಇದ್ದೆ. 5 ಜನ ಇಲೆಕ್ಷನ್ ನಿಲ್ಲುವವರು. ಅವರುಗಳಿಗೆ ಪಾರ್ಟಿಗೋಸ್ಕರ ಸಮಯ ಕೊಡಲಿಕ್ಕೆ ಇದಾಗ್ತಾಯಿತ್ತು, ಅವ್ರ ಕ್ಷೇತ್ರದ್ದು ಕೂಡ ನೋಡಲಿಕ್ಕೆ. ನಾನು ಆಫೀಸ್ನಲ್ಲಿ ನಾನೇ ಕೂತ್ಕೊಳ್ತಾ ಇದ್ದೆ ಆ್ಯಸ್ ಎನ್ ಆರ್ಗನೈಸಿಂಗ್ ಸೆಕ್ರೆಟರಿ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಅನಂತರ ಒಂದು 8-9 ತಿಂಗಳು SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆನಂತರ ನಮ್ಮ ಸರ್ಕಾರವನ್ನು ಕಾಂಗ್ರೆಸ್ನವರು ಟಾಪಲ್ ಮಾಡಿದರು ಆ ಹೊತ್ತಿನಲ್ಲಿ.
ಸಿದ್ದರಾಮಯ್ಯ ಅವರು ಕೂಡ ನಮ್ಮದು ಕಲೀಗನೇ ಆಗಿದ್ದರು ಆ ಹೊತ್ತಿನಲ್ಲಿ. ನಿಮ್ಮ ಮತ್ತು ಸಿದ್ದರಾಮಯ್ಯ ನಡುವೆ ಹೇಗಿತ್ತು ಸರ್ ಸಂಬಂಧ? ನಾನು ಅವರು ಪೂರ ಆ ಹೊತ್ತಿನಲ್ಲಿ ಅವರು ಸೆಕ್ರೆಟರಿ ಜನರಲ್ ಆಗಿದ್ದರು, ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದೆ. ಆ ಹೊತ್ತಿನಲ್ಲಿ ನಾವು ಸ್ಟೇಟ್ನಲ್ಲಿ ಭಾಳಷ್ಟು ಜಿಲ್ಲೆಗಳಿಗೆ ನಾವು ಟೂರೆಲ್ಲ ಮಾಡ್ತಾಯಿದ್ವಿ. ಅವ್ರಿಗೂ ಕೂಡ ಭಾಳ ಜನರಿಗೆ ಕರ್ನಾಟಕದಲ್ಲಿ ಗೊತ್ತಿಲ್ಲ ಅಂದರೆ ಅವರು ಫಸ್ಟ್ ಟೈಮು 83ರಲ್ಲಿ ಇಲೆಕ್ಟ್ ಆಗಿದ್ದದ್ದು. ಆ ಹೊತ್ತಿನಲ್ಲಿ ಜನತಾ ರಂಗ ಅಲಯನ್ಸ್ ಇತ್ತು. ಜನತಾ ಪಾರ್ಟಿ ಮತ್ತು ರಂಗ ಅಂದರೆ ಕ್ರಾಂತಿರಂಗದ್ದು. ಬಂಗಾರಪ್ಪ ಕ್ರಾಂತಿರಂಗದ ಲೀಡರ್ ಇದ್ದರು, ಜನತಾ ಪಾರ್ಟಿದು ಲೀಡರು SR ಬೊಮ್ಮಾಯಿ ಮತ್ತು ದೇವೇಗೌಡರು ಇದರದ್ದು ಲೀಡರ್ ಇದ್ದರು. ರಾಮಕೃಷ್ಣ ಹೆಗಡೆ ಅವರು ಕೂಡ ಲೀಡರ್ ಇದ್ದರು. ರಾಮಕೃಷ್ಣ ಹೆಗಡೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಇದ್ದರು, ಅವರು ರಾಜ್ಯಸಭಾ ಮೆಂಬರ್ ಕೂಡ ಇದ್ದರು. ಸೊ ಈ ಒಂದು ಕರ್ನಾಟಕದ 224 ಸೀಟ್ಗಳಲ್ಲಿ ಏನೋ ಜನತಾ ಪಾರ್ಟಿ ಮತ್ತು ಯಾವಾಗ ದೇವರಾಜ್ ಅರಸು ಏನು ಹಿಂದುಳಿದ ವರ್ಗದವರು ಏನು ಇದ್ದರು ಅವರನ್ನು ಕಾಂಗ್ರೆಸ್ಸು ತೆಗೆದು ಗುಂಡೂರಾವ್ ಅವರನ್ನು ಮುಖ್ಯಮಂತ್ರಿ ಮಾಡಿದರು. ಗುಂಡೂರಾವ್ ಅವರನ್ನು ಮುಖ್ಯಮಂತ್ರಿ ಮಾಡಿದ ನಂತರ ಆ ಒಂದು ಇಲೆಕ್ಷನ್ ಏನಾಯಿತು, ಆ ಇಲೆಕ್ಷನ್ನಲ್ಲಿ ಈ 224ರಲ್ಲಿ 223 ಸೀಟ್ಸು ಜನತಾ ಪಾರ್ಟಿ ಮತ್ತು ಜನತಾ ಕ್ರಾಂತಿರಂಗದ ಮಧ್ಯೆ ಹಂಚಿಕೆ ಆಯಿತು. ಒಂದು ಸೀಟ್ ಏನು ಉಳಿತು 224 ಸೀಟ್, ಅದು ಚಾಮುಂಡೇಶ್ವರಿದು ಸಿದ್ದರಾಮಯ್ಯ ಅವರದ್ದು ಸೀಟಿತ್ತು. ಅದು ಅವರು ಲೋಕ್ದಳ್ ಕೆ ಅಂದರೆ ಲೋಕ್ದಳ್ ಕರ್ಪೂರಿ ಠಾಕೂರ್, ಜಾರ್ಜ್ ಫರ್ನಾಂಡಿಸ್ ಆ ಪಾರ್ಟಿದು ಜನರಲ್ ಸೆಕ್ರೆಟರಿ ಆಗಿದ್ದು. ಆವಾಗ ಜಾರ್ಜ್ ಫರ್ನಾಂಡಿಸ್ ಅವರು ಇವರು ಕೂಡ ಸೋಷಲಿಸ್ಟು, ಇವರು ಕೂಡ ನಂಜನಸ್ವಾಮಿ ಅವರ ಜೊತೆಗೆ ಎಲ್ಲ ಒಡನಾಟಿಕೆ ಇದ್ದವರು. ಇವರಿಗೆ ಆ ಟಿಕೆಟ್ ಸಿಕ್ಕಿದ್ದು ಲೋಕ್ದಳ್ ಕೆ ಕಡೆಯಿಂದ. ಸೊ ಅವರಿಗೂ ಕೂಡ ಜಾರ್ಜ್ ಫರ್ನಾಂಡಿಸ್ ಅವರ ಹತ್ತಿರದವರು ಸಮಾಜವಾದಿಗಳಾಗಿದ್ದ ಕಾರಣಕ್ಕೋಸ್ಕರ ಸೊ ನಾವು ಕರ್ನಾಟಕದಲ್ಲಿ ಸಂಘಟನೆಯಲ್ಲಿ ಇರುವಾಗಲೂ ಕೂಡ ಇದು ಎಲ್ಲ ಕಾರಣಕ್ಕೋಸ್ಕರ ನಾವು ಹತ್ತಿರದಲ್ಲಿ ನಮ್ಮದು ಟೂರೆಲ್ಲ ಮಾಡ್ತಾಯಿದ್ವಿ ಮತ್ತು ಸಂಘಟನೆದ ಬಗ್ಗೆ ಚರ್ಚೆ ಎಲ್ಲ. ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ಮ ಸೆಕ್ರೆಟರಿ ಜನರಲ್ ಕೂಡ ಅವರಾಗಿದ್ದರು. ಸ್ವಾಭಾವಿಕವಾಗಿ ನಾವು ಅವ್ರ ಹತ್ರನೇ ಜಾಸ್ತಿ ಚರ್ಚೆ ಮಾಡೋದು ಎಲ್ಲ ಇರ್ತಾಯಿತ್ತು. ನೀವು BR ಪಾಟೀಲರು ಸಿದ್ದರಾಮಯ್ಯದವರು ಈ ಡಂಕನ್ ಅಗ್ರಿಮೆಂಟ್ ವಿರೋಧಿಸಿ ಏನಾದ್ರು ಒಂದು ಪ್ರವಾಸ ಮಾಡಿದ್ರು, ಅದ್ರ ಬಗ್ಗೆ ಅದೇನು ಇನ್ಸಿಡೆಂಟ್, ಏನು ಪ್ರವಾಸ, ಅದ್ರ ಬಗ್ಗೆ ಹೇಳ್ಬೋದಾ? ಜಾರ್ಜ್ ಫರ್ನಾಂಡಿಸ್ ಅವ್ರ ಬಗ್ಗೆ ಇವರು ಸಿದ್ದರಾಮಯ್ಯ ಅವರಿಗೂ ಮತ್ತು BR ಪಾಟೀಲ್ ಅವರಿಬ್ಬರು ಸಮಾಜವಾದಿ ಆಗಿರುವ ಕಾರಣಕ್ಕೋಸ್ಕರ ಅವರಿಗೂ ಕೂಡ ಗೌರವ ಇತ್ತು. ಕರ್ನಾಟಕದಲ್ಲಿ ಮುಖ್ಯವಾಗಿ ಏನು ಈ ಡಂಕಲ್ ಟ್ರೀಟಿದು ವಿರುದ್ಧ ಏನು ತಯಾರಿ ಆಂದೋಲನ ಸಿದ್ಧತೆ ಮಾಡಬೇಕು, ಇದಕ್ಕೆ ಒಂದು ಮಾವಲಂಕರ್ ಹಾಲಲ್ಲಿ ಜನವರಿ 20, 1994ರಂದು ಜಾರ್ಜ್ ಫರ್ನಾಂಡಿಸ್ ಮೀಟಿಂಗ್ ಕರೆದಿದ್ದರು. ಅದಕ್ಕೆ ಸಿದ್ದರಾಮಯ್ಯ ಮತ್ತು BR ಪಾಟೀಲ್ ಮತ್ತು ನನ್ನನ್ನು ಕರೆದಿದ್ದರು. ನಾವು 3 ಜನ ಅದಕ್ಕೆ ಬಂದಿದ್ವಿ. ಬಂದು ವಾಪಸ್ ಹೋಗುವಾಗ ಸಿದ್ದರಾಮಯ್ಯ ಅವರು ಮತ್ತು BR ಪಾಟೀಲ್ ಅವರು ವಾಪಸ್ ಹೋದರು. ನನ್ನನ್ನು ಈ ಒಂದು ಆಂದೋಲನಕ್ಕೋಸ್ಕರ ನನಗೆ ಏನು ಕೆಲಸ ಏನು ಜವಾಬ್ದಾರಿ ಸಿಕ್ಕಿತ್ತು, ಅದಕ್ಕೋಸ್ಕರ ನಾನು ಡೆಲ್ಲಿಯಲ್ಲಿ ಉಳ್ಕೊಂಡೆ. ಆನಂತರ ನಾನು ಈ ಆಂದೋಲನ ಮುಂದುವರಿತು. ಈ ಕಾರಣಕ್ಕೋಸ್ಕರ ನಾನು ಡೆಲ್ಲಿಯಲ್ಲಿ ಮುಂದಿನ 15 ವರ್ಷ ಆ ಕಾರಣಕ್ಕೋಸ್ಕರ ಡೆಲ್ಲಿಯಲ್ಲಿ ನನಗೆ ಉಳಿಬೇಕಾಯಿತು. ಸಿದ್ದರಾಮಯ್ಯ ಅವರು ಆನಂತರ ಕೂಡ ಇದು ಆನಂತರ ಏನಾಯ್ತು ಅಂದರೆ ಸ್ವಲ್ಪ ದಿನಗಳಲ್ಲಿ ನಾವು ನಮ್ಮ ಪಾರ್ಟಿ ಜನತಾದಳದಿಂದ 2-3 ತಿಂಗಳಲ್ಲಿ ನಮ್ಮ ಪಾರ್ಟಿ ಹೊರಗಡೆ ಬಂದು ನಾವು ಜನತಾದಳ ಸಮತಾ ಪಾರ್ಟಿ ನಾವು ಮಾಡ್ತು. ಅವರು ಜನತಾದಳದಲ್ಲಿದ್ದರು. ಜನತಾದಳ ಆ ಕಾರಣದ ಟೈಮಲ್ಲಿ ಕೂಡ ಚೆನ್ನಾಗಿಯೇ ಇತ್ತು. ಮಧ್ಯದಲ್ಲಿ ಏನು ನಾವು 95ರ ಇಲೆಕ್ಷನ್ ನಂತರ ನಾವು NDA ಈಗ ಅಂಗವಾದ್ವಿ ನಾವು, ಜಾರ್ಜ್ ಫರ್ನಾಂಡಿಸ್ ಅವರು, ನಿತೀಶ್ ಕುಮಾರ್ ಅವರು. ಆ ಹೊತ್ತಿನಲ್ಲಿ ಅವರಿಗೆ ವೈಯಕ್ತಿಕವಾಗಿ ಗೌರವ ಇದ್ದರೂ ಕೂಡ ಜಾರ್ಜ್ ಫರ್ನಾಂಡಿಸ್ ಅವರು ನಿತೀಶ್ ಕುಮಾರ್ ಅವರ ಜೊತೆಗೆ ಅವರು ದೇವೇಗೌಡರು ಇವರೆಲ್ಲ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಮತ್ತು BJP ನಮ್ಮ ಜೊತೆಗೆ ಇದ್ದ ಕಾರಣಕ್ಕೋಸ್ಕರ ನಾವು ನಮ್ಮದು ಮಾತುಕತೆ ಕಡಿಮೆ ಆಯಿತು. ನೀವು ದಿಲ್ಲಿಯಲ್ಲಿ ಅಭಿಯಾನದ ನಿಮಿತ್ತ ಅಲ್ಲೇ ಇರಬೇಕಾದ್ರೆ ಮತ್ತೆ ವಾಪಸ್ ಬಾ 84 ಚುನಾವಣೆ ಇದೆ ಅಂತ ಕರೆದಿದ್ರು ಅಂತ ಏನಾದ್ರು ಹೇಳಿದ್ರೆ? 94ರಲ್ಲಿ ಇಲ್ಲ, 84 ಅಲ್ಲ, 94 ನಾವು ಬಂದಾಗ ಆವತ್ತಿನಲ್ಲಿ ಆ ವರ್ಷನೇ ಅಂತ್ಯದಲ್ಲಿ ಈ ಜನವರಿದ ಇನ್ಸಿಡೆಂಟು, ಡಿಸೆಂಬರಲ್ಲಿ ಇಲೆಕ್ಷನ್ ಇತ್ತು. ದೇವೇಗೌಡರು ಯಾವಾಗ ಮುಖ್ಯಮಂತ್ರಿ ಆದರು ಆ ಹೊತ್ತಿನಲ್ಲಿ ಇದು ಯಾವ ಜವಾಬ್ದಾರಿಗೆ ನನಗೆ ಡೆಲ್ಲಿಯಲ್ಲಿ ನನ್ನನ್ನು ಉಳಿಸ್ಕೊಂಡ್ರು ಅದನ್ನು ಬೇಗ ಮುಗಿಸಿ ಬಾ ಅಂಥೇಳಿ ಆ ಇಲೆಕ್ಷನ್ ಬರ್ತಾಯಿದೆ, ಬೇಗ ಬಾ ಅಂತ ಹೇಳಿದರು.
ಆದರೆ ನಾನು ಇಲ್ಲಿ ಆಲ್ರೆಡಿ ನಾನು ಈ ಆಂದೋಲನದಲ್ಲಿ ಇಮರ್ಸ್ ಆಗಿದ್ದೆ, ಆ ಕಾರಣಕ್ಕೋಸ್ಕರ ನನಗೆ ಬರಲಿಕ್ಕೆ ಸಾಧ್ಯ. ಇತ್ತೀಚೆಗೆ ಮಾತುಕತೆ ಏನಾದ್ರು ಮಾಡಿದ್ದೀರಾ ನೀವು ಮತ್ತು ಸಿದ್ದರಾಮಯ್ಯನವರು? ನಾನು ಮೆಂಬರ್ ರಾಜ್ಯಸಭೆಯಲ್ಲಿ ಇರುವಾಗ ನಾನು ಖರ್ಗೆ ಅವರು ರಾಜ್ಯಸಭೆ ನಡೀತಾ ಇರುವ ಟೈಮ್ನಲ್ಲಿ ಫ್ಲೋರ್ ಲೀಡರ್ಸ್ ಮೀಟಿಂಗ್ ಪಾರ್ಲಿಮೆಂಟ್ ಒಳಗಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಫೀಸ್ನಲ್ಲಿ, ಲೀಡರ್ ಆಫ್ ದ ಅಪೋಸಿಷನ್ ಆಫೀಸ್ನಲ್ಲಿ ನಡೀತಾ ಇತ್ತು. ಅಲ್ಲಿ ಮೀಟಿಂಗ್ ನಡೀತಾ ಇರುವಾಗ ಒಂದು ದಿವಸ ಸಿದ್ದರಾಮಯ್ಯ ಅವರು ಬಂದಿದ್ದರು ಅಲ್ಲಿಗೆ. ಆ ಹೊತ್ತಿನಲ್ಲಿ ಭೇಟಿಯಾಗಿತ್ತು. ಅದರ ಹಿಂದೆ ಕೂಡ ಒಂದು 2-3 ಸಲ ನಮ್ಮದು ಭೇಟಿಯಾಗಿತ್ತು. ಕೊನೆ ಪ್ರಶ್ನೆ, ಈ ಬಿಹಾರದಿಂದ ರಾಜ್ಯ ರಾಜಕಾರಣ ಜೊತೆಗೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅನ್ನೋ ಅನೇಕರು ಹೇಳ್ತಿದ್ದಾರೆ. ಸೊ ಈ ಒಂದು ಫಲಿತಾಂಶ, ಬಿಹಾರದ ಫಲಿತಾಂಶ ಯಾವ ರಾಜಕಾರಣವನ್ನು ಸೃಷ್ಟಿ ಮಾಡುತ್ತೆ ಅಥವಾ ಯಾವ ರಾಜಕೀಯ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ? ತಮಗೇನನ್ಸುತ್ತೆ ಸರ್? ಬಿಹಾರದ ಕಾರಣಕ್ಕೋಸ್ಕರ ಯಾವಾಗಲೂ ಇದು ಏನು ನನಗೇನು ಗೊತ್ತಾಗೋದಿಲ್ಲ. ಈಗ ಇದು ಇನ್ನು ಎಲೆಕ್ಷನ್ ಇರೋದು 2029ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಇರೋದು, 2030ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇರೋದು. ಸೊ ಈ ಕಾರಣಕ್ಕೋಸ್ಕರ ಬಿಹಾರದಲ್ಲಿ ಇಲೆಕ್ಷನ್ನ ರಿಸಲ್ಟ್ನ ಕಾರಣಕ್ಕೋಸ್ಕರ ಕೇಂದ್ರದಲ್ಲಿ ಏನು ಆಗ್ತದೆ ಅದು ಏನು ನನಗೇನು ಅರ್ಥ ಆಗ್ತಾಯಿಲ್ಲ ಇದ್ರ ಬಗ್ಗೆ. ಅದಕ್ಕೆ ಆ ಥರದ್ದೇನು ಸಿಚುವೇಶನ್ ಇಲ್ಲ. ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡಿ. ನಮಸ್ಕಾರ. ಇದಿಷ್ಟು ಮಾಜಿ ರಾಜ್ಯಸಭಾ ಸದಸ್ಯರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ನರೇಶ್ ಜೊತೆ ಪ್ರಮೋದ್, TV9 ಪಾಟ್ನಾ.